ಹದ್ದು ಹದ್ದು ನೀವು ನೋಡಿರ್ತೀರಾ, ಆದರೆ ಹದ್ದುವಿನ ಜೀವನ ಶೈಲಿ ಗೊತ್ತಾ? ಬನ್ನಿ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಹದ್ದು ಸುಮಾರು 14ರಿಂದ 60 ವರ್ಷದವರೆಗೆ ಬದುಕುತ್ತದೆ. ಇದರಲ್ಲಿ ನಮ್ಮ ಭಾರತದಲ್ಲಿ 50ರಿಂದ 60 ಪ್ರಭೇದಗಳಿವೆ. ಇದರ ಜೀವನ ಶೈಲಿಯಲ್ಲಿ ಮುಖ್ಯವಾಗಿ 5 ಹಂತಗಳಿವೆ. ಅದರಲ್ಲಿ ಮೊದಲನೇದು ಮೊಟ್ಟೆ. ಗರ್ಭಧರಿಸಿದ ಹೆಣ್ಣು ಹದ್ದುವು ತನ್ನ ಗೂಡಿನಲ್ಲಿ 1ರಿಂದ ಅಥವಾ 3ರವರೆಗೆ ಮೊಟ್ಟೆ ಇಕ್ಕುತ್ತೆ. ಮೊಟ್ಟೆ ಇಕ್ಕಿ 35 ದಿನಗಳಾದ ನಂತರ ಮೊಟ್ಟೆ ಒಡೆದು ಮರಿ ಹಚ್ಚಿಗೆ ಬರುತ್ತೆ. ಅದು 2ನೇ ಹಂತ. 10 ವಾರಗಳವರೆಗೆ ತಂದೆ ತಾಯಿಗಳು ನೀಡುವ ಆಹಾರಗಳನ್ನು ಸೇವಿಸಿ ಹದ್ದು ಮರಿಗಳು ಬೆಳೆಯುತ್ತೆ. 3ನೇ ಹಂತ ಹಾರುವುದು, ಕಲಿಯುವಿಕೆ. ಈ ಹಂತದಲ್ಲಿ ತಂದೆ ತಾಯಿ ಹಾರುವಿಕೆಯ ನೋಡಿ ತಾನು ಹಾರಬೇಕು ಅಂತ ತುಂಬಾ ಆಸೆ ಬಂದು ಹಂಗೆ ರೆಕ್ಕೆಗಳ ಬಡಿಯುತ್ತು ಶುರು ಮಾಡುತ್ತೆ. ತದನಂತರ ಹಾರುತ್ತೆ. 4ನೇ ಹಂತ ಬೇಟೆಯಾಡುವುದು. ಇದರಲ್ಲಿ ತನ್ನದೇ ಆದ ಬೇಟೆಯಾಡುವ ಸ್ವಂತಿಕೆಯನ್ನು ಕಲಿಯುತ್ತೆ ಮತ್ತೆ ತನ್ನದೇ ಆದ ಸ್ವಂತ ಟೆರಿಟರಿಯನ್ನು ನಿರ್ಮಾಣ ಮಾಡಿಕೊಳ್ಳುತ್ತೆ. ನಂತರದ ಹಂತ ಅಡಲ್ಟೇಜ್, ಯೌವನದ ಹಂತ. ಈ ಹಂತಕ್ಕೆ ಬಂದಿದ ತಕ್ಷಣ ಗಂಡು ಹದ್ದು ಹೆಣ್ಣು ಹದ್ದನ್ನ ಹುಡುಕಿ ಹೋಗುತ್ತೆ. ಹೆಣ್ಣನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಗಂಡು ಹದ್ದುಗಳು ಸುರುಳಿಯಾಕಾರವಾಗಿ ಸುತ್ತುತ್ತಾ ಇರುತ್ತೆ, ಮೇಲೆ ಕೆಳಗೆ ಇಳಿತಾ ಇರ್ತದೆ, ಎತ್ತರವಾಗಿ ಹೋಗುತ್ತೆ, ಈ ಥರ ಎಲ್ಲ ಮಾಡುತ್ತೆ. ಯಾವ ಗಂಡು ಇಷ್ಟ ಆಗುತ್ತೋ ಅದನ್ನು ಹೆಣ್ಣು ಸೆಲೆಕ್ಟ್ ಮಾಡಿ ಅದ್ರ ಜೊತೆಗೆ ಸಂಭೋಗ ಕ್ರಿಯೆಯಾಗುತ್ತೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಹೆಣ್ಣು ಹದ್ದನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಗಂಡು ಹದ್ದು ಬೇಟೆಯಾಡಿ ತಂದು ಕೊಟ್ಟು ಹೇಳುತ್ತೆ, ನೋಡು ನಾನು ನಿನ್ನ ಮತ್ತು ನಿನ್ನ ಮಕ್ಕಳನ್ನ ಚೆನ್ನಾಗಿ ಸಾಕ್ತೀನಿ, ನನ್ನ ಲವ್ನ ಅಕ್ಸೆಪ್ಟ್ ಮಾಡು ಅಂತ ಹೇಳುತ್ತೆ. ಅದೇನಾದ್ರು ಮಾಂಸನ ಇಸ್ಕೊಂಡ್ರೆ ಲವ್ ಅಕ್ಸೆಪ್ಟ್ ಮಾಡ್ದಂಗೆ, ಒಂಥರ ಎಂಗೇಜ್ಮೆಂಟ್ ಆದಂಗೆ. ತದನಂತರ ಆ 2 ಪಕ್ಷಿಗಳು ಸೇರಿ ಗೂಡನ್ನು ನಿರ್ಮಾಣ ಮಾಡ್ತಿದೆ ಅಂದರೆ ಅದು ಮದುವೆ ಆದಂಗೆ. ನೆಕ್ಸ್ಟ್ ಪ್ರೋಸೆಸ್ ಸಂತಾನೋತ್ಪತ್ತಿ ಕ್ರಿಯೆ. ಅದಾದ್ಮೇಲೆ ತಿರ್ಗಾ ಮೊಟ್ಟೆ ಇಕ್ಕುತ್ತೆ. ತದನಂತರ ನಾನು ಈಗೇನು ಹೇಳಿದೆ ಪ್ರೊಸೆಸ್ಸು ಅದು ಪುನರಾವರ್ತನೆ ಆಗುತ್ತೆ. ಇನ್ನು ಹದ್ದುವಿನ ವಿಶೇಷ ಗುಣ ಏನು ಅಂದರೆ, 3-4 ಕಿಲೋಮೀಟರ್ ದೂರದಲ್ಲಿದ್ದರೂ ಹದ್ದು ಸಣ್ಣ ಪ್ರಾಣಿ ಓಡಿದ್ರೂ ಆ 3-4 ಕಿಲೋಮೀಟರ್ ಹಿಂದೆಯಿಂದನೂ ಗುರುತಿಸಬಲ್ಲ ಸಾಮರ್ಥ್ಯ ಹದ್ದುಗಿದೆ. ಇನ್ನು ಗಂಟೆಗೆ 300 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ ಸಾಮರ್ಥ್ಯ ಹದ್ದುಗಿದೆ. ಮತ್ತೆ ಹದ್ದು ಮೇಲೆ ಒಂದು ಕತೆ ಇದೆ, ಅದು ನಿಜನ ಸುಳ್ಳ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಕತೆ ಏನು ಅಂದರೆ, ಅದು ವಯಸ್ಸಾದ್ಮೇಲೆ ಪುಕ್ಕಗಳೆಲ್ಲ ಉದ್ದಕ್ಕಿರುತ್ತೆ, ಉಗುರುಗಳು ತುಂಬ ಉದ್ದಕ್ಕೆ ಬಂದ್ಬಿಟ್ಟಿರುತ್ತೆ, ಕೊಕ್ಕು ಬಾಗ್ಬಿಟ್ಟಿರುತ್ತೆ, ಆಗ ಹಾರ್ಲಿಕ್ಕಾಗಲ್ಲ ಮತ್ತು ಬೇಟೆ ಆಡೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಹದ್ದು ಏನು ಮಾಡುತ್ತೆ ಅಂದರೆ, ಒಂದು ಸಾಯ್ಬೇಕು ಇಲ್ಲ ಪುನರ್ಜನ್ಮ ಬೇಕು. ಆ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ, ಹದ್ದು ಒಂದು ಯಾರೂ ಇಲ್ಲದ ಪ್ರದೇಶದಲ್ಲಿ ಬೆಟ್ಟದ ಒಂದು ಗುಹೆ ಒಳಗೆ ಹೋಗಿ ತನ್ನಲ್ಲಿರುವ ಎಲ್ಲ ಪುಕ್ಕಗಳನ್ನು ತನ್ನ ಕೊಕ್ಕುಗಳ ಮೂಲಕ ಕಿತ್ತಾಕಿ, ಉಗುರುಗಳನ್ನು ಕಿತ್ತಾಕಿ, ತನ್ನ ಮೂತಿಯನ್ನು ಕಲ್ಲಿಗೆ ಜಜ್ಜಿ ಕೊಕ್ಕನ್ನು ಮುರಿದುಕೊಳ್ಳುತ್ತೆ. ತನ್ನ ನಂತರ 150 ದಿನಗಳ ಕಾಲ ತಿರ್ಗಿ ಎಲ್ಲ ರೀಗ್ರೋತ್ ಆಗುತ್ತೆ. ಪುಕ್ಕಗಳು ಹೊಸದಾಗಿ ಬರುತ್ತೆ, ಉಗುರು ಚೆನ್ನಾಗಿ ಬೆಳೆಯುತ್ತೆ, ಕೊಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಅದರ ನಂತರ ಇನ್ನೂ 40 ವರ್ಷ ಹೆಚ್ಚಿಗೆ ಬದುಕುತ್ತೆ ಅಂತ ಕತೆ ಇದೆ. ಇದು ನಿಜನ ಸುಳ್ಳ ಕಮೆಂಟಲ್ಲಿ ತಿಳಿಸಿ. ಇದ್ರ ಮೇಲೆ ನಾನೊಂದು ಲೈನ್ ಬರ್ತೀನಿ, ಕೇಳಿ ಹೇಗಿದೆ ಹೇಳಿ. ಪ್ರೀತಿಗೆ ಉಡುಗೊರೆ ಮುಖ್ಯ, ಆ ಉಡುಗೊರೆಗಿಂತ ನಂಬಿಕೆ ಮುಖ್ಯ. ಈ ವಿಷಯ ಮೊದಲೇ ಗೊತ್ತಿರೋ ಸ್ಕ್ರೋಲ್ ಮಾಡಿ, ಇಲ್ಲಾಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.